ತೇಜು ಏನು ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿದ್ಯಾ? ಗೋರಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೆ. ಹೌದಾ? ಮತ್ತೆ ಏನಾದರೂ ಹೆಲ್ಪ್ ಬೇಕಾ? ಮಾಡ್ತೀಯಾ? ಮಾಡ್ತೀನಿ. ಏನು ಬೇಕು ಹೇಳು. ಚಪಾತಿ ಮಾಡ್ತೀಯಾ? ಓ ಚಪಾತಿ ಬೇಕು. ಸರಿ ಆಯಿತು, ಮಾಡ್ತೀನಿ. ಮಾಡಕ್ ಬರುತ್ತಾ? ಮಾಡಿಲ್ಲ ಯಾವಾಗ್ಲೂ. ಇವತ್ತು ಮಾಡ್ತೀಯಾ? ಮಾಡ್ತೀನಿ. ಹೆಂಗೆ ಬರುತ್ತೋ ನೋಡೋಣ. ಸರಿ ಆಯ್ತು. ದಿಸ್ ಇಸ್ ಮೈ ಚಾಲೆಂಜ್ ತಗೊಂಡು ಮಾಡ್ತೀನಿ. ಗೈಸ್, ಹಿಟ್ಟು ರೆಡಿ ಇದೆ. ಇಷ್ಟು ಚಪಾತಿ ಮಾಡ್ಬೇಕು ನೀನು. ಮಾಡ್ತೀಯಾ? ಮಾಡ್ತೀನಿ. ಬಟ್ ನಾನು ಹೆಂಗೆ ಮಾಡಿದ್ರು ನೀವು ತಿನ್ಬೇಕು. ಓಕೆ ಆಯ್ತು. ಕ್ಲೀನಾಗಿ ಮಾಡಬೇಕು. ಏನು ಮಾಡ್ತಿದ್ಯಾ? ನಾನು ಮಾಡ್ತೀನಿ ಅಂತ ಹೇಳಿದ್ದು. ನೀನೇ ಮಾಡೋದು. ನೀವು ಉಂಡೆ ಮಾಡ್ಕೊಡ್ತೀನಿ. ನಿಮ್ಗೆ ಇದು ಉಂಡೆ ಮಾಡ್ಕೊಡ್ತೀನಿ, ನೀನು ಚಪಾತಿ ಮಾಡಿ. ಮತ್ತೆ ಉಂಡೆ ಎಷ್ಟೆಷ್ಟು ದೊಡ್ಡ ಮಾಡಿಬಿಟ್ರೆ ಮತ್ತೆ ಎಷ್ಟೆಷ್ಟು ಉಂಡೆ ಮಾಡ್ತಾ ಇದೀಯ ಆ ಥರನಾ? ಇದರಲ್ಲೇ ನೀನು ಹೊಸಿಬೇಕು. ಸರಿ. ಗೈಸ್, ಈಗ ಯಶು ಅವರು ಚಪಾತಿ ಮಾಡೋಕ್ಕೆ ಉಂಡೆನ ರೆಡಿ ಮಾಡ್ಕೊತಿದ್ದಾರೆ. ನಾನೇ ರೆಡಿ ಮಾಡಿಕೊಟ್ಟಿದ್ದೆ. ಅದ್ರಲ್ಲಿ ಫಸ್ಟ್ ಹತ್ಕೋ. ಹೌದಾ? ಮಾಡಿದೀಯಾ? ಹಾಂ. ಓ ಯಶು ಫುಲ್ ಏನು ಮಾಡ್ತಿದ್ಯಾ? ಆ ಥರ ಮಾಡಿದ್ರೆ ಇಷ್ಟು ಬಾರಿ ಗಟ್ಟಿ ಆಗುತ್ತೆ, ಮತ್ತೆ ಹೊಸಕ್ಕಾಗಲ್ಲ. ಸರಿ ಆಯ್ತು, ವಸಿಯಪ್ಪ ಆಯ್ತು. ಇವತ್ತು ನೀನು ಮಾಡಿದ್ದು ಊಟ ನಾವು ತಿನ್ನಬೇಕು. ಏನಿಶ್ಯೂ ಆ ಥರ ಚಪಾತಿ ಮಾಡ್ತಿದ್ಯಾ? ಹಸಿಟ್ ಆ್ಯಕ್ಚುಲಿ ನಾನಲ್ವಾ ಅದನ್ನು ನೆನಾಕಿರೋದು, ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಬರ್ತಿರೋದು. ಎಷ್ಟು ಹಸಿಟ್ ಹಾಕ್ಕೊಂತೀಯ? ಒಂದು ಸರಿ ಹಾಕ್ಕೊಳ್ಳೋದು ನೋಡಿದ್ದೀನಿ, ಒಂದು 100 ಸರಿ ಹಾಕ್ಕೊಂತೀಯಲ್ಲ ನೀನು. ಓ, ಅಂಟ್ಕೊಳ್ಳಲ್ಲ. ಮಧ್ಯ ತೆಳ್ಳಗಿಸಿ ಬೇಡ, ಸೈಡಿಗೆ ತೆಳ್ಳಗಿಸಿ. ಹಾಳು ಮಾಡಿದಾಗ ನೋಡಿ ಗಾಯ್ಸ್, ಎಷ್ಟು ಚಪಾತಿ ಅಷ್ಟೇ. ಗಾಯ್ಸ್, ಈಗ ಬೇರೆ ಚಪಾತಿ ಮಾಡ್ತಿದ್ದಾರೆ. ಒಂದು ಕಿತ್ತಾಕಿ ಹಾಳು ಮಾಡಿಬಿಟ್ರು. ಇಲ್ಲ ಗೈಸ್, ಅದು ಅಂಟ್ಕೊಂಡಿತ್ತು. ಓ, ಈಗ ಹಾಕೊಂತಿದ್ಯಾ? ಆಯ್ತು, ಮಾಡಪ್ಪ. ಗಾಯ್ಸ್, ಚೆನ್ನಾಗಿ ಮಾಡ್ತಾರೆ, ಲಾಸ್ಟಿಗೆ ಕಿತ್ತಾಕ್ತಾರೆ. ನೋಡಿ ಗೈಸ್, ಇದಕ್ಕಿಂತ ಚಪಾತಿ ಬೇಕಾ ಗೈಸ್? ನೋಡಿ ಗೈಸ್, ಎಷ್ಟು ಯಾವ ಥರ ಚಪಾತಿ ಮಾಡಿದ್ದಾರೆ. ಅದರಲ್ಲ ಒಂದು 4-5 ಚಪಾತಿ ಮಾಡ್ತಿದ್ದೆ ನೀನು ಹಾಕ್ಕೊಂಡಿರೋ ಹಸಿಟ್ಟಲ್ಲಿ. ವಾ, ಒಂದು ಸಖತ್ತಾಗಿ ಬಂದಿದೆ. ಇದೇ ಥರ ಮಾಡು, ಒಳ್ಳೆ ಫ್ಯೂಚರ್ ಇದೆ. ಇದಕ್ಕಿಂತ ಚಪಾತಿ ಬೇಕಾ ಗೈಸ್? ಗಾಯ್ಸ್, ಸಖತ್ತಾಗಿ ಮಾಡಿದ್ರು ಈಗ 2ನೇ ಸರಿ. ಅದೇನೋ ಹೇಳ್ತಾರಲ್ಲ, ಒಂದ್ಸರಿ ಕೆಟ್ಟರೆ 2ನೇ ಸರಿ ಬುದ್ಧಿ ಬರುತ್ತೆ ಅಂತ. ಅದೇ ಥರ ಗೈಸ್ ಯಶುಗೂ ಆಗಿದ್ದೀಗ. ಯಶು, ನಿಂಗೆ ಯಾವ ಪ್ರಶಸ್ತಿ ಕೊಡಿಸೋಣ? ಫೈನಲಿ ಚಪಾತಿ ನೋಡಿ ಗೈಸ್, ಚೆನ್ನಾಗಿ ಬಂದಿದೆ. ರೌಂಡಾಗಿ ಮಾಡಿರೋ ಯಶವಂತಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಚಪಾತಿ ರೆಡಿ. ತವ ಇನ್ನೂ ಕಾದಿಲ್ಲ. ಹಿಂದೆ ಯಾರೋ ಅದು. ಏನು ಮಾಡ್ಬೇಕು ಗೊತ್ತಾ? ಈ ಥರ ಸ್ವಲ್ಪ ಹಸಿಟ್ಟು ತಗೊಂಡು ಈ ಥರ ಬಡಿಬೇಕು ಗೈಸ್. ಕ್ಯೂಟ್ ಆಗಿದೆಯಾ? ಚಪಾತಿ ತಿಂದವ್ರು ನಾವೇ ಧನ್ಯರು. ಮೊದಲು ಸರಿಯಾಗಿ ಮಾತಾಡೋದು ಕಲೆ. ಇಷ್ಟು ಮುದ್ದಾಗಿ ಚಪಾತಿ ನಿಮ್ಮ ಅಮ್ಮ ಏನಾದ್ರು ನೋಡ್ಬಿಟ್ಟವ್ರಂದ್ರೆ ಇದನ್ನಷ್ಟೇ. ಚಪಾತಿ ನೋಡಿ ಗೈಸ್, ಫೈನಲಿ 2 ಚಪಾತಿ ಮಾಡಿದ್ರು. ಚಪಾತಿ ಆಗೈತಾ ಗೈಸ್? ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇಷ್ಟೊಂದು ಹೊಸ್ತಿದ್ದೀನಿ, ಒಂದೊಂದೇ ಎತ್ಕೊಂಡು. ಹುಷಾರಾಗಿ ಎತ್ಕೋ, ಅಂಟ್ಕೊಂಡಿರ್ತಾವ ಮತ್ತೆ. ಚಪಾತಿ ನೋಡಿ ಗೈಸ್, ಚಪಾತಿ ರೆಡಿ. ಎಷ್ಟು ಹೊಸ್ತಿದ್ದೀನಿ ಗೈಸ್ ಆಲ್ರೆಡಿ. ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ತೋರಿಸ್ತವನೆ ಗೈಸ್. ನಮ್ಮ ಹೆಣ್ಮಕ್ಳು ಇದನ್ನು ಡೈಲಿ ಮಾಡ್ತಾರೆ. ಬಟ್ ನಿನ್ನ ಪ್ರಕಾರ ಸಾಧನೆನೆ, ಯಾವತ್ತೂ ಮಾಡಿಲ್ವಲ್ಲ. ಏನಂತೀಯ?
ಹೇಗೆ ಅನಿಸ್ತಿದೆ? ಫಸ್ಟ್ ಟೈಮ್ ನಾನು ಮಾಡಿರೋ ಚಪಾತಿ ತಿಂತಿರೋದು. ಫಸ್ಟ್ ಟೈಮ್ ಚಪಾತಿ ಮಾಡಿದ್ದೀನಿ ಅಂತ ನಿನಗೆ ಖುಷಿ ಆಗ್ತಿದೆ. ಹೌದು, ನಾನು ಚಪಾತಿ ಮಾಡಿದ್ದೀನಿ, ನಾನು ಇವತ್ತು ತಿಂತೀನಿ ಅಂತ. ಗುಡ್ ಗುಡ್. ಅಂದರೆ ನಾನು ಮಾಡಿರೋದು ಫಸ್ಟ್ ಟೈಮ್, ನೀವು ತಿಂದು ಟೇಸ್ಟ್ ಮಾಡ್ತೀರಲ್ಲ. ಓ ಹಾಗೆ ಡೈಲಿ ನಮ್ಮದೇ ಎಷ್ಟು ಟೇಸ್ಟ್ ನೋಡ್ತೀಯ ನೀನು? ನಮ್ಮ ಕೈ ರುಚಿ ತಿಂದು ತಿಂದು ಬೋರ್ ಆಗಿದೆಯಾ? ಬರೀ ಇಂಥದೆಯಾ? ಚಪಾತಿ ಮಾಡು ಅಂದರೆ ನೋಡಿ ಗೈಸ್, ಎಷ್ಟು ಗಲೀಜ್ ಮಾಡಿಕೊಂಡು ಚಪಾತಿ ಮಾಡಿದ್ದಾನೆ. ಈ ಥರ ಚಪಾತಿ ಮಾಡಿದ್ರೆ ಕ್ಲೀನ್ ಮಾಡೋಕ್ಕೆ ಒಬ್ರು ಬೇಕು. ನೋಡಿ ಗೈಸ್, ಎಷ್ಟು ಗಲೀಜ್ ಮಾಡಿದ್ದಾನೆ. ಇವ್ರು ಹೇಳೋ ಬದಲು ನಾನೇ ಮಾಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಏನು ಮಾಡಿದ್ಯಾ ಇವೆಲ್ಲ? ಯಪ್ಪ, ನೋಡಿ ಗೈಸ್, ಈ ಥರ ಸೇರಿಸ್ಕೊತಾರೆ. ನೋಡಿ ಗೈಸ್, ಈ ಥರ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ಕ್ಲೀನ್ ಮಾಡ್ಕೊಂಡೆ ಕುತ್ಕೊಳ್ಬೇಕಾ ಏನು? ಮಿಸ್ಟರ್ ಯಶವಂತ್, ಏನು ಮಾಡ್ತಿದೀಯ ನೀನು? ನೋಡ್ತಿದ್ದೀರಲ್ಲ ಗೈಸ್, ಇನ್ನೆರಡಿದೆ. ಇಷ್ಟು ಚಪಾತಿ ಮಾಡಿದ್ದಾನೆ, ಆದ್ರೂ ನೋಡಿ ಗೈಸ್ ಎಷ್ಟು ಗಲೀಜ್ ಮಾಡಿದ್ದಾನೆ. ಇವ್ನಿಗೆ ಹೇಳೋ ಬದಲು ನಾನೇ ಮಾಡೋದು ಎಷ್ಟೋ ವಾಸಿ ಅನ್ಸ್ಬಿಟ್ಟಿದೆ. ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ. ಓಕೆನಾ ಗೈಸ್? ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಕೆಲಸನೂ ಇವರೇ ಮಾಡ್ತಿದ್ದಾರೆ. ಪಾತ್ರೆಯನ್ನು ಕೂಡ ಇವಾಗ ಅದೇ ಅವರೇ ತೊಳಿತಿದ್ದಾರೆ. ನಾ ಮದ್ವೆ ಆದಾಗಿಂದ ಇವತ್ತೇ ನೋಡ್ತಿರೋದು ಎಲ್ಲ ಕೆಲಸ ಮಾಡ್ತಿರೋದು. ಅವ್ರಂಗೆ ಅವರೇ ಅದು ಕೇಳ್ಬಿಟ್ಟು ಮಾಡ್ತಿರೋದಂದ್ರೆ ಫುಲ್ ಇನ್ನೋಸೆಂಟ್ ಆಗಿದ್ದಾರೆ ನನ್ನ ಗಂಡ. ಯಾಕೆ ಇವತ್ತು ಏನು ವಿಚಾರ ಅಂತದ್ದು? ಸುಮ್ಮನೆ ಸುಮ್ಮನೆ ಏನಕ್ಕೆ ಮಾಡ್ತೀನಿ ನೀನು? ಸುಮ್ಮನೆ ಸುಮ್ಮನೆ ಮಾಡಲ್ವಲ್ಲ. ನೋಡಿ ಎಷ್ಟು ಪಾತ್ರೆ ಎಲ್ಲ ತೊಳಿತಿದ್ದಾರೆ. ಏನಾಯ್ತು ನಿನಗೆ? ಯಾರನ್ನ ಮಠ ಮಂತ್ರ ಮಾಡ್ಬಿಟ್ಟವ್ರ ಏನು? ಅಂದ್ರೆ ನೀನು ಫೋನ್ ಬಿಟ್ಟು ಹೊರಗಡೆನೆ ಬರಲ್ವಲ್ಲ, ಈಗ ಬಂದಿದೀಯಾ, ಅದಕ್ಕೆ ಆಶ್ಚರ್ಯ. ಅದ್ರಲ್ಲೂ ಇಷ್ಟು ಚಪಾತಿ ಮಾಡಿದ್ದಾರೆ ಗೈಸ್, ನೋಡ್ತಿದ್ದೀರಲ್ಲ, ಇಷ್ಟು ಚಪಾತಿ ಅವರೇ ಮಾಡಿರೋದು. ಈಗ ನಾನು ಪಲ್ಯ ಗೋರಿಕಾಯಿ ಪಲ್ಯ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೋರಿಕಾಯಿ ಪಲ್ಯ ಮಾಡ್ತಿದ್ದೀನಿ. ಗೋರಿಕಾಯಿ ಪಲ್ಯನ ಆಯಿಲ್ ಹಾಕ್ಕೋಬೇಕು ಫಸ್ಟು. ಒಂದು 4 ಸ್ಪೂನ್ ಆಯಿಲ್, ಸಾಸಿವೆ 1 ಸ್ಪೂನ್ ಅಷ್ಟು, ಜೀರಿಗೆ, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಆನಿಯನ್ ಹಾಕೋಬೇಕು, ಒಂದು ಮೀಡಿಯಂ ಸೈಜ್ ಆನಿಯನ್ ಹಾಕೊಳ್ಳಿ. ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡಿದ್ದೀನಿ ಗೈಸ್. ಇದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಗೋರಿಕಾಯಿನ ಕುಕ್ಕರಲ್ಲಿ ಫಸ್ಟೇ ಒಂದು ವಿಸಿಲ್ ಹೊಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಕುಕ್ಕರಲ್ಲಿ ಬೇಯಿಸೋಕ್ಕಾಗಲ್ಲ, ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆನೆ ಒಂದು ಚಿಕ್ಕದು ಒಂದು ಟೊಮೆಟೊ ಹಣ್ಣು ಹಾಕೊಳ್ಳಿ. ಈಗ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಗೋರಿಕಾಯಿನು. ಈಗ ಮನೆಯಲ್ಲೇ ಮಾಡಿರೋ ಅಂತ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನೂ ಹಾಕ್ಕೊಂತೀವಿ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಆಗಲೇ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ಸೊ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ. ಹೇಗೆ ಬರ್ತಿದೆ ಸ್ಮೆಲ್ಲು? ಚೆನ್ನಾಗಿದೆ. ಸ್ಮೆಲ್ ಸಖತ್ತಾಗಿ ಬರುತ್ತೆ ಗೈಸ್. ಈ ಥರ ಒಂದ್ಸರಿ ತಪ್ಪದೇ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡಿದ್ರೆ ಎಲ್ಲ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂದಿದೆ ಅಂತ ತಿಂತಾರೆ. ಇದಾದ್ಮೇಲೆ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಹಸಿ ಕಾಯಿ ಹಾಕ್ಕೋಬೇಕು ಲಾಸ್ಟಿಗೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಯಿ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಕೋಬಹುದು. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಸ್ವಲ್ಪ ರುಚಿಗೆ ತಕ್ಕಷ್ಟು, ನಾವು ಗೋರಿಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಎಷ್ಟು ಬೇಕೋ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಷ್ಟು ಗೋರಿಕಾಯಿ ಪಲ್ಯ ರೆಡಿ ಆಗೋಯ್ತು. ಏನ್ ಮಾಡ್ತಾ ಇದೀರಲ್ಲ? ಅಡುಗೆ ಮಾಡ್ತಿದೀವಮ್ಮ. ಇದು ಉಪ್ಪಾಗೈತ ನೋಡಮ್ಮ, ನಮ್ಗಂತೂ ಗೊತ್ತಾಗ್ತಿಲ್ಲ. ಮಾಡಿದೀಯಲ್ಲ ಪಲ್ಯ? ಮಾಡಿದೀನಿ, ಉಪ್ಪಾಗಿದೆಯಾ ನೋಡಿ, ಟೇಸ್ಟ್ ನೋಡಿ ಸ್ವಲ್ಪ. ಆಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಷ್ಟು ಚಪಾತಿ ಮಾಡಿದ್ದೇನೆ. ಚಪಾತಿ ಮಾಡ್ದೇನಾ? ಎಷ್ಟು ಮಾಡ್ದೆ? ಅಷ್ಟು ನಾನೇ ಮಾಡಿದ್ದು. ಸಣ್ಣ ಸಣ್ಣ ಕುದ್ಬಿಟ್ಟಿಯಾ? ಪೂರಿ ದಿಸಿಗೆ ಫಸ್ಟಿಗೆ 1-2 ಚೆನ್ನಾಗಿ ಬರ್ಲಿಲ್ಲ, ಆಮೇಲಿಂದೆಲ್ಲ ಚೆನ್ನಾಗ್ ಬಂತು. ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಟ್ಟೆ ಯಶುಗೆ. ನೀನೆಲ್ಲ ಕಲ್ತ್ಬಿಡ್ದೆ, ನೀನೇನು ಅವನೇ ಮಾಡ್ತಾನೆ ಬಿಡಿ ಎಲ್ಲ ಅಡ್ಗೆ. ನೀನೇ ಮಾಡ್ಬಿಡ ಅಡ್ಗೆ, ಇನ್ನೇನು ಮಾಡಕ್ಕಾಗುತ್ತೆ. ನಾವೇನ್ ಮಾಡೋದ್ ಬೇಡ, ನೀನೇ ಮಾಡ್ಬಿಡು.
ಹೌದಾ? ಹೌದು. ಅಡಿಗೆ ಮಾಡೋ ತ್ರಾಸು ತಪ್ಪು ಸುಮ್ಮನತ್ತ. ನಮಗೂ ಟೆನ್ಷನ್ ಆಗಿರುತ್ತೆ ಅಡಿಗೆ ಏನ್ ಮಾಡ್ಬೇಕು ಡೈಲಿ ನೀನೇ ಈ ತರ ಮಾಡಾಕ್ ಬಿಟ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಬಿಡ್ರಿ ನಿಮ್ಮಿಬ್ಬರಿಗೂ. ಗಾಯ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ. ಯಶು ತೇಜು ವ್ಲಾಗ್ಸ್ ನ ಡೈಲಿ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.